ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ವಿ ಬ್ರದರ್ ಚಾನಲ್. ಎಲ್ಲ ಎಸ್ ವಿ ಎನ್ಸ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಪ್ರೀವಿಯಸ್ ಆಗಿ ಪುಷ್ ಕೊಟ್ಟು ನಮ್ಮ ಭೂಷಣ್ ಜೊತೆಗೆ ಮಾಡಿರೋದು ಹಾಕಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಐ ಕಾರ್ಡ್ ಕೊಡ್ತೀನಿ, ಹೋಗಿ ಚೆಕ್ ಮಾಡಿ. ಇವತ್ತು ಮ್ಯಾಸಿವ್ ಲೆಗ್ ವರ್ಕೌಟ್ ಮಾಡೋಣ. ಅದು ನಮ್ಮ ಭೂಷಣ್ ಅವರು ರೆಗ್ಯುಲರ್ ಆಗಿ ಮಾಡೋ ವರ್ಕೌಟ್ ನಾವು ಟ್ರೈ ಮಾಡ್ತೀನಿ ಇವತ್ತಿನ ಸೆಷನ್ ಅಲ್ಲಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ಮೈನ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಬ್ಯಾಕ್ ಸ್ಕ್ವಾಟ್ಸ್ ಇದೆ. ಇಲ್ಲಿ ರ್ಯಾಕ್ ಅಲ್ಲಿ ಬಾರ್ ಫಿಟ್ ಆಗೋದಿಲ್ಲ, ಅದರಿಂದ ಸ್ಮಿತ್ ಮಿಷನ್ ಮಾಡ್ತಾ ಇದೀವಿ. ಸೊ ಈ ಬ್ಯಾಕ್ ಸ್ಕ್ವಾಟ್ ಬಂದ್ಬಿಟ್ಟು ಮೊದಲನೇದಾಗಿ 3 ವಾರ್ಮ್ ಅಪ್ ಸೆಟ್ ಮಾಡ್ತೀವಿ. ಸೊ ನೀಟಾಗಿ ಮಸಲ್ಸ್ ಎಂಗೇಜ್ ಆಗಿ ಅಂತ. ಯಾವಾಗ ವಾರ್ಮ್ ಅಪ್ ಆಗಿರುತ್ತೆ ಮಸಲ್ಸ್ ನೀಟಾಗಿ ಫ್ಲೆಕ್ಸಿಬಲ್ ಆಗಿರುತ್ತೆ, ಜಾಯಿಂಟ್ಸ್ ಕೂಡ ಇಂಜುರಿಯಿಂದ ಸ್ವಲ್ಪ ದೂರನೇ ಇರುತ್ತೆ. ಸೊ ನೀವು ಕೂಡ ಇದನ್ನ ಮಾಡ್ಬೋದು. ಇದನ್ನ ಪಿರಮಿಡ್ ಸೆಟ್ ಅಂತ ಹೇಳ್ತಾರೆ. ಸೊ ಮೊದಲನೇದು ಬಂದ್ಬಿಟ್ಟು ಎಂಟಿ ಬಾರಲ್ಲಿ ಮಾಡ್ತೀರಿ, ನಂತರ ಒಂಚೂರು ವೆಯ್ಟ್ ಜಾಸ್ತಿ ಮಾಡಿ, ನಂತರ ಇನ್ನೊಂದು ಚೂರು ವೆಯ್ಟ್ ಜಾಸ್ತಿ ಮಾಡಿ 3 ಟೋಟಲ್ ಆಗಿ ವಾರ್ಮ್ ಸೆಟ್ ಮಾಡ್ತೀವಿ. ಅದಾದ್ಮೇಲೆ 2 ವಾಕಿಂಗ್ ಸೆಟ್ ಮಾಡ್ತೀವಿ. ಸೊ ಬ್ಯಾಕ್ ಸ್ಕ್ವಾಟ್ಸ್ ಆದ್ಮೇಲೆ ಕನ್ವೆನ್ಷನಲ್ ಡೆಡ್ ಲಿಫ್ಟ್ ಇರುತ್ತೆ, ನಂತರ ಅದಾದ್ಮೇಲೆ ಲಂಜಸ್ ಇರುತ್ತೆ, ನಂತರ ಆದ್ಮೇಲೆ ಲೆಗ್ ಎಕ್ಸ್ಟೆನ್ಷನ್ ಮತ್ತೆ ಲೆಗ್ ಕರ್ಲ್ ಸೂಪರ್ ಸೆಟ್ ಇರುತ್ತೆ, ಕೊನೆದಾಗಿ ಕಾಫ್ ರೈಸಸ್ ಇರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಸುರೇಶ್ ಅವರು ಬ್ಯಾಕ್ ಸ್ಕ್ವಾಟ್ ಮಾಡ್ತಾ ಇದ್ದಾರೆ, ಸ್ಮಿತ್ ಮಿಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಸ್ಟೆಬಿಲಿಟಿ ಕನ್ಸರ್ನ್ಸ್ ಇರೋದಿಲ್ಲ, ನಾರ್ಮಲ್ ಬಾರಲ್ಲಿ ಮಾಡ್ಬೇಕಾಗಿರೋ ತರ. ಮತ್ತೆ ಅವ್ರು ನೀವು ನೋಡ್ತಾ ಇರ್ಬೋದು, ಜಸ್ಟ್ ಬಿಲೋ ಪ್ಯಾರಲ್ ಹೋಗ್ತಾ ಇದ್ದಾರೆ. ನೀವು ಲೆಗ್ಸ್ ನ ಚೆನ್ನಾಗಿ ಬಿಲ್ಡ್ ಮಾಡ್ಬೇಕಂತಂದ್ರೆ ಕಂಪ್ಲೀಟ್ ಆಗಿ ಡೌನ್ ಹೋಗೋ ಅಗತ್ಯ ಇಲ್ಲ, ಬಟ್ ಹೋಗಕ್ಕೆ ಇಷ್ಟ ಇದ್ರೆ ನೀವು ಹೋಗ್ಬೋದು. ಆಮೇಲೆ ವೇಟ್ಸ್ ಬಂದು ಕೂಡ ನೀವು ತುಂಬಾ ಹೆವಿ ಯಾವುದೇ ಕಾರಣಕ್ಕೂ ಹಾಕೊಳಕ್ ಹೋಗ್ಬೇಡಿ, ಯಾಕಂತಂದ್ರೆ ಇದು ಒಂದು ಸ್ವಲ್ಪ ರಿಸ್ಕಿ ಮೂವ್ಮೆಂಟ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ವೇಟ್ ಹಾಕೊಂಡು ಹೈಯರ್ ರೆಪ್ಸ್ ನ ಮಾಡಿ ಫಾರ್ಮ್ ನ ಕರೆಕ್ಟ್ ಆಗಿ ಕಲ್ತ್ಕೊಂಡು ನಂತರ ಸ್ಲೋ ಆಗಿ ನೀವು ವೇಟ್ಸ್ ನ ಜಾಸ್ತಿ ಮಾಡ್ತಾ ಹೋಗೋದು ತುಂಬಾ ಒಳ್ಳೇದಾಗಿರುತ್ತೆ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಿಗಿನರ್ಸ್ ಬಂದ್ಬಿಟ್ಟು ವೇ ಪ್ರೋಟೀನ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿರ್ತಾರೆ. ಏನಕ್ಕಂದ್ರೆ ಹಾಕಿದ ತಕ್ಷಣ ಮಸ್ಕ್ಯುಲರ್ ಆಗಿ ಆಗೋ ತರ ಅವ್ರಿಗೆ ಒಂದು ಇಮ್ಯಾಜಿನೇಷನ್ ಆಗಿರುತ್ತೆ. ವೇ ಪ್ರೋಟೀನ್ ಅಲ್ಲಿ ತುಂಬಾನೇ ಅವರು ಮನಿನ ಇನ್ವೆಸ್ಟ್ ಮಾಡ್ತಾರೆ, ಅದ್ರ ಬಗ್ಗೆ. ಸೊ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಂತಾನೆ ಹೇಳ್ಬೋದು. ಸೊ ಯಾರೊಬ್ರು ಜಿಮ್ ಬಂದ ತಕ್ಷಣ ನಾನು 3 months ಅಲ್ಲಿ ಈಗ ಆಗ್ಬಿಡ್ತೀನಿ, 3 months ಅಲ್ಲಿ 6 months ಅಲ್ಲಿ ಈಗ ಆಗ್ಬಿಡ್ತೀನಿ, ಬಾಡಿ ಬಿಲ್ಡರ್ ತರ ಆಗ್ಬಿಡ್ತೀನಿ ಅಂತ ಅನ್ಕೊಂತಾರೆ. ಬಟ್ ನೀವು ಲೆಟ್ಸ್ ಟೇಕ್ ಸ್ಟೆರಾಯ್ಡ್ಸ್ ಫಾರ್ ಎಕ್ಸಾಂಪಲ್. ನೀವು ಸ್ಟೆರಾಯ್ಡ್ಸ್ ತಗೊಂಡ್ರು 3 ತಿಂಗಳಲ್ಲಿ ಬಾಡಿ ಬಿಲ್ಡರ್ ಆಗೋದಿಲ್ಲ. ಅಂಥದ್ರಲ್ಲಿ ವೇ ಪ್ರೋಟೀನ್ ಬರೀ ತಗೊಂಡ್ರೆ ನೀವು ಬಾಡಿ ಬಿಲ್ಡ್ ಮಾಡ್ತೀನಿ ಅಂತ ನೀವು ಹೋದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಶಾರ್ಟರ್ ಆಗ್ಬಿಡುತ್ತೆ, ನಂತರ ಡಿಮೋಟಿವೇಟ್ ಆಗ್ಬಿಡ್ತೀರಾ, ಜಿಮ್ ಬರೋದನ್ನೇ ಬಿಟ್ಬಿಡ್ತೀರಾ. ಸೊ ನೀವು ಜಿಮ್ ಬರೋಕ್ ಮೊದಲು ನಿಮ್ಗೆ ಏನೇ ಗೋಲ್ ಇರಲಿ, ಲಾಂಗ್ ಟರ್ಮ್ ಗೋಲ್ ನ ನೀವು ಫೋಕಸ್ ಮಾಡಿ ಬರಬೇಕಾಗಿರುತ್ತೆ. ಯಾಕಂತಂದ್ರೆ ಮಸಲ್ ಬಿಲ್ಡ್ ಆಗಿರ್ಲಿ ಅಥವಾ ಫ್ಯಾಟ್ ಲಾಸ್ ಆಗಿರ್ಲಿ, ಅದು ಬಂದ್ಬಿಟ್ಟು 1 ತಿಂಗಳು 2 ತಿಂಗಳಲ್ಲಿ ಆಗೋದಲ್ಲ. ಯಾಕಂತಂದ್ರೆ ನೀವು ಫ್ಯಾಟ್ ಲಾಸ್ ಅಂತ ಎಕ್ಸಾಂಪಲ್ ತಗೊಂಡ್ರೆ 5-6 ವರ್ಷದಿಂದ ದಪ್ಪ ಹಾಕೊಂಡು ಬಂದಿರ್ತೀರಾ, ಅದನ್ನ 6 ತಿಂಗಳಲ್ಲಿ ಕಳ್ಕೊಬೇಕು ಅನ್ನೋದು ಹೆಲ್ತ್ಗೂ ಒಳ್ಳೇದಲ್ಲ, ಅದು ಆಗದಿರೋ ಕೆಲಸ. ಸೊ ಅದನ್ನ ನೀವು ಜಿಮ್ ಬರಕ್ ಮೊದಲು ಇದು ಟೈಮ್ ಆಗುತ್ತೆ, ನಾನು ಕರೆಕ್ಟಾಗಿ ಡಯಟ್ ಮಾಡ್ತೀನಿ, ನಂತರ ಕರೆಕ್ಟಾಗಿ ವರ್ಕ್ಔಟ್ ಮಾಡ್ತೀನಿ, ನಂತರ ರಿಸಲ್ಟ್ಸ್ ಬರುತ್ತೆ ಅಂತ ನೀವು ಯಾವಾಗ ಆ ತರ ಲಾಂಗ್ ಟರ್ಮ್ ಮೈಂಡ್ ಸೆಟ್ ಇಟ್ಕೊಂಡು ಬರ್ತೀರೋ ಆಗ ನಿಮ್ಮ ರಿಸಲ್ಟ್ಸ್ 100% ಬರುತ್ತೆ, ನೀವು ಕೂಡ ಡಿಮೋಟಿವೇಟ್ ಆಗೋದಿಲ್ಲ. ಬ್ರದರ್ಸ್, ಯಾರು ವಿಡಿಯೋ ನೋಡ್ತಾ ಇದೀರೋ ನೀವು ವರ್ಕೌಟ್ ಮೇಲೆ ತುಂಬಾನೇ ಫೋಕಸ್ ಮಾಡಿ. ನೀವು ವರ್ಕೌಟ್ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಬಾಡಿನೂ ಡೆವಲಪ್ ಆಗುತ್ತೆ, ನೀವು ವರ್ಕೌಟ್ ಅಲ್ಲೂ ಸಕ್ಸೀಡ್ ಆಗ್ತೀರಾ. ನೆಕ್ಸ್ಟ್ ವರ್ಕೌಟ್ ಅಲ್ಲಿ ಮಾಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕನ್ವೆನ್ಷನಲ್ ಡೆಡ್ ಲಿಫ್ಟ್ ಇರುತ್ತೆ, ಅದರಲ್ಲೂ ಆಲ್ಮೋಸ್ಟ್ ಹೈ ರೆಪ್ಸ್ ಹೋಗ್ತೀನಿ, ಮಾಡರೇಟ್ ವೇಟ್ ಇರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನೀವು ಮಾಡಿ ನೋಡ್ಬೋದು, ಅವರು ನಿಮ್ಗೆ ಅಕಾಡೆಮಿ ತೋರಿಸ್ತಾ ಇದ್ದಾರೆ. ಮೊದಲೇ ಗಂಟೆ ಅವ್ರು ಮಾಡ್ತಾ ಇರೋದು ಮೊದಲೇ ಡೈರೆಕ್ಟ್ ಆಗಿ ಹಿಂಸೆ ಮೇಲೆ ಬಂದ್ಬಿಡ್ತು, ಅದಾದ್ಮೇಲೆ ಸ್ಟ್ರೀಟ್ ಅದು ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಲೋವರ್ ಬ್ಯಾಕ್ ಮೇಲೆ ಜಾಸ್ತಿ ಪ್ರೆಷರ್ ಬರುತ್ತೆ, ಇಂಜುರಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು, ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಲೋ ಬ್ಯಾಕ್ ಬಂದ್ಬಿಟ್ಟು ಕರ್ವ್ ಆಗ್ತಾ ಇದೆ. ಸೊ ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಲಂಬಾರ್ ಫ್ಲೆಕ್ಷನ್ ಅಂತಾರೆ. ಇದಾಗ ಆಕ್ಚುಲಿ ಸ್ಲಿಪ್ ಡಿಸ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾರ ಹೆವಿ ವೇಟ್ಸ್ ಹೊಡಿತಾ ಇದೆ ಡೆಡ್ ಲಿಫ್ಟ್ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೋಡಿ, ಮೂವ್ಮೆಂಟ್ ಕನ್ಸಿಸ್ಟೆಂಟ್ ಆಗಿಲ್ಲ. ಇಲ್ಲಿ ಒಂದು ಪೊಸಿಷನ್ ಇರುತ್ತೆ, ಇಲ್ಲಿ ಫಿನಿಶ್ ಮಾಡಕ್ಕೋಸ್ಕರ ಈ ತರ ಜೋಕ್ ಮಾಡ್ತಾ ಇದಾರೆ. ಸೊ ಆ ತರ ಮಾಡಿದಾಗ ಏನಾಗುತ್ತಂದ್ರೆ ಇಲ್ಲಿರೋ ಕರೆಕ್ಟ್ ಆಗಿ ಮಸಲ್ಸ್ ಎಂಗೇಜ್ ಆಗ್ತದೆ. ಅಪ್ಪರ್ ಬ್ಯಾಕ್ ಅಲ್ಲಿ ಇಲ್ಲಿ ಮಾತ್ರ ಎಂಗೇಜ್ ಆಗ್ತಾ ಇರುತ್ತೆ. ಒಂದು ಮಸಲ್ ಸ್ಟ್ರಾಂಗ್ ಆಗುತ್ತೆ, ಒಂದು ಮಸಲ್ ವೀಕ್ ಆಗುತ್ತೆ, ಮಸಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ ಹೈಪರ್ ಎಕ್ಸ್ಟೆನ್ಷನ್, ಮೋರ್ ಹೈಪರ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇದು ಅಷ್ಟೇ. ಸೊ ಮಾಡುವಾಗ
ಜಸ್ಟ್ ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರೆ ಸಾಕು, ಕರೆಕ್ಟ್ ಆಗಿ ಮಸಲ್ ಎಂಗೇಜ್ ಆಗುತ್ತೆ. ಈ ತರ ಮಾಡೋ ಅಗತ್ಯ ಏನಿಲ್ಲ. ಇದು ಅಷ್ಟೇ ನಿಮ್ಮ ಲೋ ಬ್ಯಾಕ್ ಮೇಲೆ ತುಂಬಾ ಜಾಸ್ತಿ ಪ್ರೆಷರ್ ಆಗುತ್ತೆ. ಸೊ ಈಗ ಅವರಿಗೆ ತೋರಿಸ್ಕೊಡ್ತಾರೆ ನೋಡಿ ಹೇಗೆ ಕರೆಕ್ಟ್ ಆಗಿ ಮಾಡೋದಂತ. ಓಕೆ, ಪರ್ಫೆಕ್ಟ್ ಫಾರ್ಮ್. ಸೊ ಇಲ್ಲಿ ಮಾಡಿದವ್ರು ನೀವು ನೋಡ್ತಾ ಇರ್ಬೋದು. ಮೊದಲನೇದಾಗಿ ಏನ್ ಮಾಡೋದು ಅಂದ್ರೆ ಅವರ ಶೋಲ್ಡರ್ ಬ್ಲೇಡ್ ನ ಈ ತರ ಕರೆಕ್ಟ್ ಆಗಿ ಇಲ್ಲೇ ಡ್ರೈ ಮಾಡ್ಕೊಂಡು, ಅವಾಗ ಏನಾಗುತ್ತೆ ನಿಮ್ಮ ಲ್ಯಾಟ್ಸ್ ಬ್ಯಾಕ್ ಎಲ್ಲ ಕರೆಕ್ಟ್ ಆಗಿ ಎಂಗೇಜ್ ಆಗುತ್ತೆ, ಮೂವ್ಮೆಂಟ್ ಸ್ಟೇಬಲ್ ಆಗಿರುತ್ತೆ. ನಂತರ ಎತ್ತುವಾಗ ಹಿಪ್ಸ್ ಮೇಲೆ ಹೋಗಿಲ್ಲ, ಫಸ್ಟ್ ಕರೆಕ್ಟ್ ಆಗಿ ಎರಡು ಒಂದೇ ಸತಿ ಸ್ಟ್ರೈಟ್ ಆಯ್ತಿರ್ತಾರ. ಆ ತರ ಮಾಡಿದ್ರೆ ತುಂಬಾ ಸೇಫ್ ಆಗಿರುತ್ತೆ, ಹೈಪರ್ ಕೂಡ ಆಗಿಲ್ಲ. ಈ ವಿಡಿಯೋ ನೋಡ್ತಾ ಇರೋರು ಹೆವಿ ವೈಟ್ ಹೋಗುವಾಗ ದಯವಿಟ್ಟು ಬೆಲ್ಟ್ ನ ಯೂಸ್ ಮಾಡಿ. ಯಾರು ಬಂದ್ಬಿಟ್ಟು ಈಗೋ ಲಿಫ್ಟಿಂಗ್ ಮಾಡ್ಬೇಡಿ. ಟೋಟ್ಲಿ ಯಾರಾದ್ರೂ ನಿಮ್ಗೆ ಇವಾಗ ಸೀನಿಯರ್ ಜೊತೆ ಯಾರೋ ಅವ್ರ ಹತ್ರ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು ಅವ್ರು ಹೆವಿ ವೇಟ್ಸ್ ಹೊಡಿತಾ ಇರ್ತಾರೆ, ನಾನು ಅವ್ರ ತರ ಹೊಡಿಬೇಕು, ಅವ್ರ ತರನೇ ಮಸಲ್ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಡೇಲೆ ಆಗೋದಿಲ್ಲ. ಸೊ ನಿಮ್ ಬೇಸಲ್ಲ ನೀವು ಹೋಗಿ ಲೈಟ್ ವೇಟ್ ಮಾಡಿ ಫಾರ್ಮ್ ಎಲ್ಲ ಕರೆಕ್ಟಾಗಿ ಕಲ್ತ್ಕೊಂಡು ಸ್ಲೋ ಆಗಿ ನೀವು ವೇಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ಇಂಜುರಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ, ನೀವು ಕೂಡ ಮಸಲ್ ಬಿಲ್ಡ್ ಮಾಡ್ತೀರಾ. ಸೊ ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಲಂಜಸ್ ಇರುತ್ತೆ. ಸೊ ಅದಕ್ಕೆ ಮುಂಚೆ ಒಂದು ಕ್ವಶನ್, ನಮ್ಮ ತುಂಬಾ ಸಿಸ್ಟರ್ಸ್ ಬಂದ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು ತುಂಬಾ ಅಂದ್ರೆ ಏರೋಬಿಕ್ ಅದಾದ್ಮೇಲೆ ಜುಂಬಾ ಆ ತರ ಫಂಕ್ಷನಲ್ ಟ್ರೈನಿಂಗ್ ಮೇಲೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಈಗ ವೆಯ್ಟ್ ಟ್ರೈನಿಂಗ್ ಅಲ್ಲಿ ಬರುವಾಗ ಅವ್ರಿಗೆ ಏನೋ ಮಸಲ್ ಬಿಲ್ಡ್ ಆಗುತ್ತೆ, ಮ್ಯಾನ್ಲಿ ಲುಕ್ ಕಾಣುತ್ತೆ ಅಂತ ಅವ್ರಿಗೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಅದ್ರ ಬಗ್ಗೆ ಕ್ಲಿಯರ್ ಮಾಡಿ. ಓಕೆ, ಸೊ ಇದು ತುಂಬಾ ದೊಡ್ಡ ಮಿಸ್ಕನ್ಸೆಪ್ಷನ್. ಮೊದಲನೇದಾಗಿ ಗೈಸ್ ಆರ್ ಬೆಟರ್ ಅಟ್ ಬಿಲ್ಡಿಂಗ್ ಮಸಲ್ಸ್ ದ್ಯಾನ್ ವುಮೆನ್. ಬಿಕಾಸ್ ಯಾಕಂತಂದ್ರೆ ಅವರ ಸ್ಟಾರ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬಾಡಿ ಟೆಸ್ಟೋಸ್ಟೆರೋನ್ ಕೂಡ ಗಂಡಸರಿಗೆ ಜಾಸ್ತಿ ಇರೋದ್ರಿಂದ ಮಸಲ್ ಕೂಡ ಇವರೇ ಜಾಸ್ತಿ ಬಿಲ್ಡ್ ಮಾಡೋದ್ಬೋದು. ಹಂಗಂತ ಹೇಳ್ಬಿಟ್ಟು ಲೇಡೀಸ್ ಬಿಲ್ಡ್ ಮಾಡಕ್ ಆಗಲ್ಲ ಅಂತಲ್ಲ, ಬಟ್ ಜೆಂಟ್ಸ್ ಗೆ ಕಂಪೇರ್ ಮಾಡಿದ್ರೆ ಲೇಡೀಸ್ ಕಮ್ಮಿನೇ ಬಿಲ್ಡ್ ಆಗುತ್ತೆ. ಇವಾಗ ಇದು ನಿಮ್ಗೆ ಮೈಂಡ್ ಬ್ಲೋ ಮಾಡುತ್ತೆ. ನೋಡ್ಕೊಳ್ಳಿ, ಹುಡುಗರು ಎಷ್ಟೋ ವರ್ಷದಿಂದ ಮಾಡ್ತಾ ಇರ್ತಾರೆ, ಬೇರೆ ಜಿಮ್ ಹೋಗ್ತಾ ಇರೋ ತರ ಅನ್ಸ್ತಾ ಇರುತ್ತೆ. ನೀವು 1 ತಿಂಗಳು 2 ತಿಂಗಳು ಹೋಗ್ಬಿಟ್ರು ಮ್ಯಾನ್ಲಿ ತರ ಲುಕ್ ಬರುತ್ತೆ ಅಂತಂದ್ರೆ ಇಟ್ಸ್ ಜಸ್ಟ್ ನಥಿಂಗ್ ಬಟ್ ಸ್ಟುಪಿಡ್. ಸೊ ಆಮೇಲೆ ಇವಾಗ ನೀವು ಏರೋಬಿಕ್ಸ್ ಹೋಗ್ತಾ ಇರ್ತೀರಾ, ಜುಂಬಾ ಹೋಗ್ತಾ ಇರ್ತೀರಾ, ದಟ್ಸ್ ನಾಟ್ ಬ್ಯಾಡ್ ಅಟ್ ಆಲ್. ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಂಡ್ಯೂರೆನ್ಸ್, ಮಸಲ್ ಎಂಡ್ಯೂರೆನ್ಸ್ ಎಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ. ಬಟ್ ಆದ್ರೇನು ಕಾಂಪೋನೆಂಟ್ಸ್ ಆಫ್ ಫಿಟ್ನೆಸ್ ಅಂತ ಬಂದ್ರೆ ನಿಮ್ಮ ಮಸಲ್ ಸ್ಟ್ರೆಂತ್, ಮಸಲ್ ಎಂಡ್ಯೂರೆನ್ಸ್, ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ ಇದೆಲ್ಲ ಇರುತ್ತೆ. ನಿಮ್ಮ ಮಸಲ್ ಸ್ಟ್ರೆಂತ್ ಏನಿರುತ್ತೆ ಅದು ರೆಸಿಸ್ಟೆನ್ಸ್ ಟ್ರೈನ್ ಮಾಡಿದಾಗ ಮಾತ್ರನೇ ಬರೋದು. ಸೊ ಇದು ಒಂದು ಸಪರೇಟ್ ಬ್ರಾಂಚೇ ಆಗಿರುತ್ತೆ ಫಿಟ್ನೆಸ್ ಅಲ್ಲಿ. ಸೊ ಒಂದಕ್ಕೆ ಒಂದು ಕಂಪೇರ್ ಮಾಡಕ್ ಹೋಗ್ಬಾರ್ದು, ಅದರದ್ದೇ ಆದಂತ ಒಂದು ಸ್ಪೆಷಾಲಿಟಿ ಇರುತ್ತೆ. ಸೊ ಅದನ್ನು ಮಾಡಿ ಇದನ್ನು ಮಾಡಿ, ಸೊ ಎಲ್ಲರ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ತುಂಬಾ ಸಿಸ್ಟರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದರಿಂದ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್. ನೀವು ಸಹ ವೈಟ್ ಟ್ರೈನಿಂಗ್ ಮಾಡ್ಬೋದು ಅಂತ. ಈ ವೈಟ್ ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಮ ಬೋನ್ ಡೆನ್ಸಿಟಿ ಸಹ ಇಂಪ್ರೂವ್ ಆಗುತ್ತೆ. ಇದು ಬಂದ್ಬಿಟ್ಟು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇದಕ್ಕೆ ನಾನು ಸಪ್ರೇಟ್ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವರ್ಕೌಟ್ ಹೋಗೋಣ. ಸೊ ಇಲ್ಲಿ ಸುರೇಶ್ ಅವರು ಲಂಜಸ್ ಮಾಡ್ತಿದ್ದಾರೆ, ರಿವರ್ಸ್ ಲಂಜಸ್ ಟು ಬಿ ಸ್ಪೆಸಿಫಿಕ್. ಸೊ ನೀವು ರಿವರ್ಸ್ ಲಂಜಸ್ ಆದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಸ್ಪಾಟ್ ಲಂಜಸ್ ಒಂದೇ ಕಡೆ ನಿಂತ್ಕೊಂಡು ಆದ್ರೂ ಈ ತರ ಮಾಡ್ಬೋದು. ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಇಲ್ಲಿ ಫಾರ್ಮ್ ನೀವು ನೋಡ್ತಾ ಇರ್ಬೋದು. ಅವ್ರು ಮಾಡ್ತಾ ಇರುವಾಗ ಯಾವ್ದೇ ಕಾರಣಕ್ಕೂ ಈ ತರ ಮುಂದೆ ಬೆಂಡ್ ಆಗ್ತಾ ಇಲ್ಲ. ಸೊ ಲೋಡ್ ಬ್ಯಾಕ್ ಮೇಲೆ ಹೋಗ್ತಾ ಇಲ್ಲ, ಪ್ರೆಷರು ಕ್ವಾಡ್ಸ್ ಮೇಲೆ ಬರ್ತಾ ಇದೆ, ಗ್ಲೂಟ್ಸ್ ಮೇಲೆ ಬರ್ತಾ ಇದೆ. ದಟ್ ಇಸ್ ಒನ್ ಬಿಗ್ ಪಾಯಿಂಟ್. ಆಮೇಲೆ ಮಾಡ್ತಾ ಇರುವಾಗ ಯಾವ ಕಾಲ ಮುಂದೆ ಇರುತ್ತೋ ಅದು ಈ ತರ ಹೀಲ್ಸ್ ಮೇಲೆ ಬರಬಾರ್ದು ಮಾಡುವಾಗ. ಸೊ ಹೀಲ್ಸ್ ಕರೆಕ್ಟಾಗಿ ಪ್ಲಾಂಟೆಡ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಹಿಂದೆ ಜಾಸ್ತಿ ಪ್ರೆಷರ್ ಬರೋದ್ರಿಂದ ನಿಮ್ಮ ಅಕ್ಕಿಲಿ ಸ್ಟ್ರೆಂತ್ ಮೇಲೆ ಜಾಸ್ತಿ ಪ್ರೆಷರ್ ಬರುತ್ತೆ, ಇಂಜುರಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಂತರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಯಾವ ಕಾಲ್ ಮುಂದೆ ಇರುತ್ತೋ ಆ ಕಾಲ್ ಮೇಲೆ 75% ವೆಯ್ಟ್ ಮುಂದಿನ ಕಾಲ ಮೇಲೆ ಇರಬೇಕು. ಹಿಂದಿನ ಕಾಲ್ ಬಂದ್ಬಿಟ್ಟು ಒಂಥರ ಬ್ಯಾಲೆನ್ಸ್ ಗೋಸ್ಕರ ಅಷ್ಟೇನೆ 25% ಮಾತ್ರ ವೆಯ್ಟ್ ಮುಂದಿನ ಕಾಲ ಮೇಲೆ ಇರಬೇಕು. ಸೊ ಇದು ಬಂದ್ಬಿಟ್ಟು ಲಂಜಸ್ ಆಗಿತ್ತು. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಲೆಗ್ ಎಕ್ಸ್ಟೆನ್ಷನ್ ಮತ್ತೆ ಲೆಗ್ ಸೂಪರ್ ಸೆಟ್ ಮಾಡ್ತೀವಿ. ಸೊ ಇದಾದ್ಮೇಲೆ ಲೆಗ್ ಎಕ್ಸ್ಟೆನ್ಷನ್ ಮಾಡೋಕೆ ಮುಂಚೆ ಒಂದು ಕ್ವಶನ್ ನಿಮಗೆ, ಬಿಗಿನರ್ಸ್ ಬಂದ್ಬಿಟ್ಟು ಅವರು ಸ್ಪ್ಲಿಟ್ ಅಂತಾರಲ್ಲ, ನಾವು ರೆಗ್ಯುಲರ್ ಆಗಿ ಮಾಡೋದಿಲ್ಲ, ಫಸ್ಟ್ ಅಪ್ಪರ್ ಬಾಡಿ ಆ ಥರ ಇರುತ್ತಲ್ಲ, ಅವ್ರು ಬಿಗಿನರ್ಸ್ಗೆ ಸಜೆಸ್ಟ್ ಮಾಡೋದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾನು ಬಿಗಿನರ್ಸ್ಗೆ ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು 6 days ವರ್ಕೌಟ್ ಮಾಡೋದು ಹೋಗ್ಬೇಡಿ, 3 days ಮಾಡಿ ಸಾಕು. ದಿನ ಬಿಟ್ಟು ದಿನ ಮಾಡಿ. ಸೊ ದಿನ ಬಿಟ್ಟು ದಿನ ಅಂದಾಗ ಫುಲ್ ಬಾಡಿ ವರ್ಕೌಟ್ಸ್ನ 3 ಸತಿ ಮಾಡಿ. ಸೊ ಆಗ ನಿಮ್ಮ ಎಲ್ಲ ಬಾಡಿ ಪಾರ್ಟ್ಸ್ 3 ಸತಿ ಮಾಡ್ದಂಗೆ ಆಗುತ್ತೆ. ನಂತರ 4-5 ವೇರಿಯೇಷನ್ ಯಾವುದೇ ಕಾರಣ ಮಾಡಕ್ ಹೋಗ್ಬೇಡಿ ಸ್ಟಾರ್ಟಿಂಗ್ ಅಲ್ಲಿ. ಯಾಕಂತಂದ್ರೆ ನಮ್ಮ ಬಾಡಿ ಅಷ್ಟೊಂದು ವಾಲ್ಯೂಮ್ನ ರಿಕವರಿ ಮಾಡ್ಕೊಳ್ಳೋಷ್ಟು ಕೇಪಬಿಲಿಟಿ ಇರೋದಿಲ್ಲ. ಸ್ಲೋ ಆಗಿ ಅಭ್ಯಾಸ ಮಾಡಬೇಕಾಗಿ ಬರುತ್ತೆ.
ನೀವು ನಂತರ ಎಕ್ಸ್ಪೀರಿಯನ್ಸ್ ಆಗ್ತಾ ಲೆಟ್ಸ್ ಸೇ ಒಂದು 3 months 4 months ಆದ್ಮೇಲೆ ಪುಷ್ ಪುಲ್ ಲೆಗ್ಸ್, ಸಿಂಗಲ್ ಮಸಲ್ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಸಿಂಗಲ್ ಮಸಲ್ ಬಂದ್ಬಿಟ್ಟು ತುಂಬಾ ಓವರ್ ರೇಟೆಡ್. ಪುಷ್ ಪುಲ್ ಲೆಗ್ಸ್ ಮಾಡ್ಬೋದು, ಇಲ್ಲ ಅಪ್ಪರ್ ಲೋವರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಅಗೋನಿಸ್ಟ್ ಆ್ಯಂಡ್ ಅಗೋನಿಸ್ಟ್ ಅಂತಾರೆ. ಅಂದ್ರೆ ಇವಾಗ ಚೆಸ್ಟ್ ಎಕ್ಸರ್ಸೈಸ್ ಮಾಡ್ತೀರಂದ್ರೆ ಸೂಪರ್ ಸೆಟ್ ಮಾಡಿ ಬ್ಯಾಕ್ ಮಾಡೋದು, ಆ ಥರ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಇರುತ್ತೆ, ಮಸಲ್ ಗೇನ್ಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಒಂದು ಸೂಪರ್ ಸೆಟ್ ಆಗಿರುತ್ತೆ, ಲೆಗ್ ಎಕ್ಸ್ಟೆನ್ಷನ್. ಇದಾದ್ಮೇಲೆ ಲೆಗ್ ಕರ್ಲ್ ಮಾಡ್ತೀನಿ. ಸೊ ಇಲ್ಲಿ ಮಾಡ್ತಾ ಇರುವಾಗ ಒಂದು ಪಾಯಿಂಟ್ ಬಂದ್ಬಿಟ್ಟು ಏನಂತಂದ್ರೆ ಹಿಪ್ಸ್ ನ ಮೇಲೆ ಹೋಗಕ್ ಬಿಡಬಾರ್ದು. ಎಷ್ಟೊಂದು ಜನ ಮಾಡುವಾಗ ಈ ತರ ಹಿಪ್ಸ್ ಮೇಲೆ ಹೋಗಕ್ ಬಿಡ್ತಾರೆ. ಸೊ ಅದು ಮಾಡೋದ್ರಿಂದ ನಿಮ್ ಕ್ವಾಡ್ ಮೇಲಿಂದ ಟೆನ್ಷನ್ ನಿಮ್ಮ ನೀಸ್ ಮೇಲೆ ಬಂದ್ಬಿಡುತ್ತೆ, ಮಸಲ್ಸ್ ಮೇಲೆ ಇರಲ್ಲ, ಜಾಯಿಂಟ್ ಮೇಲೆ ಬಂದ್ಬಿಡುತ್ತೆ ಪ್ರೆಷರು. ಸೊ ಅದರಿಂದ ನೀವೇನ್ ಮಾಡ್ಬೇಕಂತಂದ್ರೆ ಬ್ರೋ ಒಂದು ಪ್ರೊಟೆಕ್ಟ್ ಇಲ್ಲಿ ಇಟ್ಕೊಳ್ಳಿ, ಟೈಟ್ ಆಗಿ ಇಟ್ಕೊಳ್ಳಿ. ಈ ತರ ಇಲ್ಲಿ ಟೈಟ್ ಆಗಿ ಇಟ್ಕೊಂಡಾಗ ಏನಾಗುತ್ತಂದ್ರೆ ನೀವು ಪ್ಲಾಂಟೆಡ್ ಆಗಿರ್ತೀರಾ, ಕೆಳಗಡೆನೆ ಇರುತ್ತೆ, ಹಿಪ್ಸ್ ಮೇಲೆ ಬರೋದಿಲ್ಲ. ಆಗ ಕ್ವಾಡ್ಸ್ ಮೇಲೆ ಜಾಸ್ತಿ ಫೋಕಸ್ ಆಗಿ ಎಕ್ಸರ್ಸೈಸ್ ಪರ್ಫಾರ್ಮ್ ಮಾಡ್ಬೋದು. ಸೊ ಇದಾದ್ಮೇಲೆ ಲೆಗ್ ಕರ್ಲ್. ಸೊ ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಲೆಗ್ ಕರ್ಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ನೋಡ್ತಾ ಇರೋದು ಅವ್ರು ಪರ್ಫಾರ್ಮ್ ಮಾಡ್ತಾ ಇರೋದು ಸ್ಲೋ ಆಗಿ ಕಂಟ್ರೋಲ್ಡ್ ಆಗಿ ಮಾಡ್ತಾ ಇದ್ದಾರೆ ಮೂವ್ಮೆಂಟ್ಸ್ನ. ಸೊ ಈ ತರ ಮಾಡೋದ್ರಿಂದ ನಿಮಗೆ ಮೂಮೆಂಟಮ್ ಇಲ್ದಿರ ಮಸಲ್ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ, ಮಸಲ್ ಕೂಡ ಚೆನ್ನಾಗಿ ಎಂಗೇಜ್ ಆಗುತ್ತೆ, ಬಿಲ್ಡ್ ಕೂಡ ಆಗುತ್ತೆ. ನಂತರ ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಲೋವರ್ ಬ್ಯಾಕ್ ಪೊಸಿಷನ್ ನ ತುಂಬಾ ಕರ್ವ್ ಮಾಡ್ಕೊಂಡ್ಬಿಡ್ತಾರೆ ಈ ತರ. ಆಗ ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಬರುತ್ತೆ. ಸೊ ಇದನ್ನ ಹೇಗೆ ಅವಾಯ್ಡ್ ಮಾಡೋದಂದ್ರೆ ನೀವು ಎಕ್ಸರ್ಸೈಸ್ ಮಾಡ್ತಾ ಇರುವಾಗ ನಿಮ್ಮ ಗ್ಲೂಸ್ ನ ಚೆನ್ನಾಗಿ ಈ ತರ ಸ್ಕ್ವೀಸ್ ಮಾಡ್ಕೊಂಡು ಪ್ಲಾಂಟೆಡ್ ಆಗಿ ಇಟ್ಕೊಂಡಾಗ ನಿಮ್ಮ ಲೋವರ್ ಬ್ಯಾಕ್ ರೌಂಡ್ ಆಗೋದಿಲ್ಲ, ಕೋರ್ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ, ಆರ್ಮ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕಾಫ್ ರೈಸಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ರೆಫರೆನ್ಸಸ್ ಮತ್ತೆ ಮೂವ್ಮೆಂಟ್ ಹೇಗೆ ಮಾಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವ್ರು ಮಾಡ್ತಾರೆ, ನಾನು ಅದ್ರ ಬಗ್ಗೆ ಆವಾಗಲೇನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಫುಲ್ ರೇಂಜ್ ಆಫ್ ಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಕೆಳಗಡೆ ಬಂದಿದ್ದಾರೆ, ಕಂಪ್ಲೀಟ್ ಆಗಿ ಮೇಲೆ ಹೋಗ್ತಾರೆ. ನೀವು ಫುಲ್ ರೇಂಜ್ ಆಫ್ ಮೋಷನ್ ಅಲ್ಲಿ ಮಾಡುವಾಗ ಮಸಲ್ಸ್ ತುಂಬಾ ಚೆನ್ನಾಗಿ ಎಂಗೇಜ್ ಆಗುತ್ತೆ. ಎಂಗೇಜ್ ಆದ್ರೆ ಆಬ್ವಿಯಸ್ಲಿ ಮಸಲ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಂತರ ಇದರಲ್ಲಿ ರೆಫರೆನ್ಸಸ್ ಬಂದ್ಬಿಟ್ಟು ನೀವು ತುಂಬಾ ಹೈ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂತಂದ್ರೆ ಬೇರೆ ಮಸಲ್ಸ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಕಾಫ್ಸೆ ಬಂದ್ಬಿಟ್ಟು ಸ್ಲೋ ಟ್ವಿಚ್ ಮಸಲ್ ಫೈಬರ್ಸ್ ಅಂತಾರೆ, ಅದು ತುಂಬಾ ಜಾಸ್ತಿ ಇರುತ್ತೆ. ಸ್ಲೋ ಟ್ವಿಚ್ ಮಸಲ್ ಫೈಬರ್ಸ್ ಬಂದ್ಬಿಟ್ಟು ತುಂಬಾ ಬೇಗ ಸುಸ್ತಾಗೋದಿಲ್ಲ, ತುಂಬಾ ಜಾಸ್ತಿ ಎಂಡ್ಯೂರೆನ್ಸ್ ಇರುತ್ತೆ. ಆದ್ರಿಂದ ನೀವು ಒಂದು ಮಾಡರೇಟ್ ವೆಯ್ಟ್ ಅಲ್ಲಿ 12 to 20 reps ಮಾಡಿದ್ರೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಸಿಗುತ್ತೆ ಈ ಎಕ್ಸರ್ಸೈಸ್ ಇಂದ. ಇಲ್ಲಿಗೆ ಲೆಗ್ ವರ್ಕೌಟ್ ಬಂದ್ಬಿಟ್ಟು ಮುಗೀತು ನಮ್ಮ ಭೂಷಣ್ ಜೊತೆಗೆ. ಅದು ಅವ್ರ ಲೆಗ್ ವರ್ಕೌಟ್, ಅವರು ರೆಗ್ಯುಲರ್ ಆಗಿ ಮಾಡ್ಕೊಂಬರೋ ಲೆಗ್ ವರ್ಕೌಟ್ ನ ನಮ್ಗೆ ಪ್ರಿಫರ್ ಮಾಡಿ ಇವಾಗ ಅವ್ರ ಜೊತೆಗೆ ನಾವು ಪರ್ಫಾರ್ಮ್ ಮಾಡೋದಕ್ಕೆ ಚೆನ್ನಾಗಿತ್ತು ಇವತ್ತಿನ ಮಾಡಿದ್ದು. ನಿಮ್ಮ ಎಕ್ಸ್ಪೀರಿಯನ್ಸ್? ನಂಗೆ ಗೊತ್ತಿರೋ ನಾಲೆಜ್ನ ಶೇರ್ ಮಾಡ್ಕೊಂಡು ನನಗೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಬಿಗಿನರ್ಸ್ಗೋಸ್ಕರ ಈ ವಿಡಿಯೋಲಿ ತುಂಬಾ ಜಾಸ್ತಿ ಕಂಟೆಂಟ್ನ ನಾವು ಫೋಕಸ್ ಮಾಡಿದ್ದೀವಿ. ಯಾಕಂತಂದ್ರೆ ಬಿಗಿನರ್ಸ್ಗೆ ಸ್ಪೆಸಿಫಿಕ್ ಆಗಿ ಯಾರು ಅಷ್ಟೊಂದು ಹೇಳ್ಕೊಡೋದಿಲ್ಲ, ಮತ್ತೆ ತುಂಬಾ ಭಯ ಕೂಡ ಬೀಳ್ತಾ ಇರ್ತಾರೆ ಜಿಮ್ಗೆ ಹೋಗೋದ್ರಿಂದ. ಸೊ ಆದ್ರಿಂದ ಇಲ್ಲಿ ನಮ್ಮ ಮುಖಾಂತರ ನಿಮಗೆ ನಾಲೆಜ್ ಸಿಕ್ಕಿದ್ದು ನನಗೂ ಒಂಥರ ಖುಷಿ ಆಗಿತ್ತು. ಥ್ಯಾಂಕ್ಸ್ ಫಾರ್ ದ ಇನ್ವಿಟೇಷನ್ ಬ್ರೋ. ಥ್ಯಾಂಕ್ಸ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ಒನ್. ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವಿಡಿಯೋ ನೋಡ್ತಿರೋರಿಗೆ ಇದು ಯೂಸ್ಫುಲ್ ಆಗಿರುತ್ತೆ ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ತುಂಬಾ ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಈ ವಿಡಿಯೋಗೆ ರೀಚ್ ಆಗುತ್ತೆ. ನಿಮ್ಮ ಡೌಟ್ಸ್ ಏನಿದೆಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸ್ಟೇ ಫಿಟ್, ಪೀಸ್ ಔಟ್, ಬಾಯ್.